ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಕನ್ನಡ ಕರೋಕೆ ಸ್ಪರ್ಧೆ ಹಾಗೂ ವಿವಿಧ ಕ್ಷೇತ್ರಗಳ ಸಾಧನೆಯನ್ನು ಮಾಡಿದಂಥವರಿಗೆ ಹೆಚ್ಚು ಕಡಿಮೆ ಆದರೆ ಏನಾದರೂ ಒಂದು ಸ್ವಲ್ಪ ಲೋಪದೋಷಗಳು ಕಂಡ್ರೆ, ನ್ಯೂನತೆ ಕಂಡ್ರೆ ಎಲ್ಲ ನನ್ನ ಗಣ್ಯ ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನ ಗಣ್ಯ ಅತಿಥಿಗಳು, ವಿಶೇಷ ಆಮಂತ್ರಿತರು, ನೀವು ಪ್ರೇಕ್ಷಕರು, ಎಲ್ಲ ಸರ್ವ ಸಂಘಟನೆಯರು, ಮಾಧ್ಯಮದವರು ಕ್ಷಣಿಸ್ಬೇಕಂತ ನಾನು ಕೇಳಿ, ಇವತ್ತು ಆ ಜಾನಗಮ್ಮನ ಹೆಸರಲ್ಲಿ ಏನೋ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೀಬೇಕು. ಆಮೇಲೆ ಇಲ್ಲಿ ಸಾಧಕರಿದ್ದಾರೆ, ವಿವಿಧ ಕ್ಷೇತ್ರಗಳಲ್ಲಿ ಅವ್ರನ್ನ ಸನ್ಮಾನಿಸುವ ಕಾರ್ಯಕ್ರಮ ಇದೆ. ನಮ್ಮ ಶಾಸಕರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು ಅವ್ರನ್ನ ಸನ್ಮಾನಿಸಿದ್ರೆ ಅದಕ್ಕಿಂತ ಒಳ್ಳೆಯ ಕೆಲಸ ಇನ್ನು ಮತ್ತೊಂದಿಲ್ಲ ಅಂತ ಭಾವಿಸಿ ನನ್ನ ಎರಡು ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳನ್ನಾಡಿರುವಂತಹ ಹಿರಿಯ ಪತ್ರಕರ್ತರಾಗಿರುವಂತಹ ಶ್ರೀಯುತ ಚೌಡಪ್ಪ ಇವರಿಗೆ ಧನ್ಯವಾದಗಳು. ಈಗ ಈ ಒಂದು 2 ದಿನಗಳ ಈ ಒಂದು ಕಾರ್ಯಕ್ರಮದ ಅಂತಿಮ ಸಮಾರೋಪ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರುವಂತಹ ನಮ್ಮ ಜಗಳೂರಿನ ಜನಪ್ರಿಯ ಶಾಸಕರು, ಸಾಹಿತಿಗಳು, ವಚನ ಬಂಡಾಯ ಸಾಹಿತ್ಯವನ್ನು ತಂದೆಯಾಗಿರ್ತಕ್ಕಂಥ ನಿಟ್ಟಿನೊಳಗಡೆ ಕಲಿತು ಸಮಾಜಕ್ಕೆ ಒಂದು ಮಾರ್ಗದ ಮತ್ತು ಕ್ಷೇತ್ರದ ಶಾಸಕರಿಂದ ಎಲ್ಲ ಮಾಜಿ ಶಾಸಕರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, KP ಪಾಲಣ್ಣ ಎಲ್ಲರೂ ಆತ್ಮೀಯವಾಗಿ, ಎಲ್ಲರಿಂದಲೂ ಕೂಡ ಕಲಾಪದ ವತಿಯಿಂದ ಆತ್ಮೀಯವಾಗಿ ಆತಿಥ್ಯವನ್ನು ನಮ್ಮ ಗೌರವ ಪೂರ್ವಕವಾಗಿ ಸ್ವೀಕರಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ.